ಸಮೀಪ ಆತ್ಮ ಕಿ ನಿಶಾನೆ. ಸಮೀಪ ಆತ್ಮಗಳ ಗುರುತುಗಳು. स्वयं को सदा बाप के साथ अर्थात सदा समीप अनुभव करते हो. ಸ್ವಯಂನ ನಿರಂತರ ತಂದೆ ಪಾಪ್ ದಾದಾ ಬಳಿ ಅಂದರೆ ಅರ್ಥ ಸಮೀಪದಲ್ಲಿರುವಂತಹ ಅನುಭವ ನಿಮಗಾಗತ್ತಾ. ಸಮೀಪ ಆತ್ಮ ಕಿ ನಿಶಾನಿ ಕ್ಯಾ ಹೋಗಿ. ಸಮೀಪ ಆತ್ಮದಲ್ಲಿರುವಂಥ ಆತ್ಮದ ಗುರುತು ಏನಾಗಿರುತ್ತೆ. ಜಿತನಾ ಜೋ ಸಮೀಪ ಹೋಗ ಉತನಾ ಸ್ಥಿತಿ ಮೇ ಕರ್ತವ್ಯ ಮೇ ಗುಣೋ ಮೇ ಬಾಪ್ ಸಮಾನ್ ಅರ್ಥಾತ್ ಸಂಪನ್ನ ಅರ್ಥಾತ್ ದಾತಾ ಹೋಗ. ಎಷ್ಟು ಸಮೀಪ ಇರುತ್ತೋ ಅಷ್ಟು ಸ್ಥಿತಿಯಲ್ಲಿ ಕರ್ತವ್ಯದಲ್ಲಿ ಗುಣದಲ್ಲಿ ಅಂದರೆ ನಿರಂತರ ಸಂಪನ್ನ ಅಂದರೆ ದಾತಾ ಆಗಿರುತ್ತೆ. जैसे बाप हर सेकंड और संकल्प में विश्व कल्याणकारी है. ಹೇಗೆ ತಂದೆ ಪ್ರತಿ ಸೆಕೆಂಡು ಪ್ರತಿ ಸಂಕಲ್ಪದಲ್ಲಿ ವಿಶ್ವ ಕಲ್ಯಾಣಿ ಆಗಿರ್ತಾರೆ, ವೈಸೆ ಬಾಪ್ ಸಮಾನ್ ವಿಶ್ವ ಕಲ್ಯಾಣಕಾರಿ ಹೋಗ. ಅದೇ ರೀತಿ ಸಮೀಪ ಆತ್ಮವು ಕೂಡ ವಿಶ್ವ ಕಲ್ಯಾಣಕಾರಿ ಆಗಿರುತ್ತೆ. विश्व कल्याणकारी का हर संकल्प हर आत्मा के प्रति प्रकृति के प्रति शुभ भावना वाला होगा. ವಿಶ್ವ ಕಲ್ಯಾಣಿಯ ಪ್ರತಿ ಸಂಕಲ್ಪ ಪ್ರತಿ ಆತ್ಮದ ಪ್ರತಿ ಮತ್ತು ಪ್ರಕೃತಿಯ ಪ್ರತಿ ಶುಭ ಭಾವನೆಯದ್ದಾಗಿರುತ್ತೆ. ಏಕ ಭೀ ಸಂಕಲ್ಪ ಶುಭ ಭಾವನಾಕ್ಕೆ ಸಿವಾಯಿ ನಹಿ ಹೋಗ. ಒಂದು ಸಂಕಲ್ಪ ಕೂಡ ಶುಭ ಭಾವನೆಯ ಬಿಟ್ಟು ಇರೋದಿಲ್ಲ. ಜೈಸೆ ಬೀಜ ಫಲ ಸೆ ಭರ್ಪೂರ್ ಹೋತಾ ಹೈ. ಹೇಗೆ ಬೀಜ ಫಲದಿಂದ ಭರ್ಪೂರ್ ಆಗಿರುತ್ತೋ ಅರ್ಥಾತ್ ಸಾರೇ ವೃಕ್ಷ ಕಾ ಸಾರಾ ಬೀಜ ಮೇ ಭರಾ ಹುವಾ ಹೋತಾ ಹೈ. ಅಂದರೆ ಅರ್ಥ ಪೂರ್ತಿ ವೃಕ್ಷದ ಸಾರವು ಬೀಜದಲ್ಲಿ ತುಂಬಿರುತ್ತೆ. ऐसे ಸಂಕಲ್ಪ ರೂಪಿ ಬೀಜ ಮೇ ಶುಭ ಭಾವನಾ. ಈ ರೀತಿ ಸಂಕಲ್ಪ ರೂಪಿ ಬೀಜದಲ್ಲಿ ಶುಭ ಭಾವನೆ, ಕಲ್ಯಾಣದ ಭಾವನೆ, ಸರ್ವಕೋ ಬಾಪ್ ಸಮಾನ್ ಬನಾನೆ ಕಿ ಭಾವನಾ, ಪ್ರತಿಯೊಬ್ಬ ಆತ್ಮವನ್ನು ತಂದೆ ಸಮಾನ ಮಾಡುವ ಭಾವನೆ, ನಿರ್ಬಲ್ ಕೋ ಬಲವಾನ್ ಬನಾನೆ ಕಿ ಭಾವನಾ, ನಿರ್ಬಲ ಆತ್ಮವನ್ನು ಬಲವಾನ್ ಮಾಡುವಂತಹ ಭಾವನೆ, ದುಃಖಿ ಅಶಾಂತ್ ಕೋ ಸ್ವಯಂ ಕಿ ಪ್ರಾಪ್ತ ಹುಯಿ ಶಕ್ತಿಯೋ ಕೆ ಆಧಾರ ಸೆ. ದುಃಖಿ ಅಶಾಂತ ಸ್ವಯಂ ನಿಂದ ಪ್ರಾಪ್ತಿಯಾಗಿರುವಂಥ ಶಕ್ತಿಯನ್ನು ಆಧಾರದ ಮೇಲೆ ಸದಾ ಖುಷಿ ಸುಖ ಶಾಂತಿ ಬನಾನೆ ಕಿ ಭಾವನಾ, ನಿರಂತರ ಸುಖಿ ಶಾಂತಿ ಮಾಡುವಂಥ ಭಾವನೆ. ಯೇ ಸರ್ವ ರಸ ಯಾ ಸಾರ ಹರ್ ಸಂಕಲ್ಪ ಮೇ ಭರಾ ಹುವಾ ಹೋಗ. ಈ ಪೂರ್ತಿ ರಸ ಅಥವಾ ಸಾರ ನಮ್ಮ ಪ್ರತಿ ಸಂಕಲ್ಪದಲ್ಲೂ ಇರುತ್ತೆ. ಯಾರು ಆತ್ಮ ಸಮೀಪದಲ್ಲಿರ್ತಾರೋ ಆ ಆತ್ಮದ ಗುರುತಿದು. कोई भी संकल्प रूपी बीज इस सार से खाली अर्थात व्यर्थ नहीं होगा. ಯಾವುದೇ ಸಂಕಲ್ಪ ರೂಪ ಬೀಜ ಈ ಒಂದು ಸಾರ ಅಥವಾ ವ್ಯರ್ಥ ಆಗೋದಿಲ್ಲ, ಸಾರದಿಂದ ತುಂಬಿರುತ್ತೆ ಅಂತಾರೆ. ಕಲ್ಯಾಣ ಕಿ ಭಾವನಾ ಸೆ ಸಮರ್ಥ ಹೋಗ. ಆ ಒಂದು ಸಂಕಲ್ಪ ಆತ್ಮದ ಸಂಕಲ್ಪ ಕಲ್ಯಾಣದ ಭಾವನೆಯಿಂದ ಭರ್ಪೂರಾಗಿರುತ್ತೆ. जैसे स्थूल साज आत्माओं को अल्पकाल के लिए उल्लास में लाते हैं. ಹೇಗೆ ಸ್ಥೂಲ ಒಂದು ಸಾಜ ಆತ್ಮಗಳಿಗೆ ಉಲ್ಲಾಸದಲ್ಲಿ ತರುತ್ತೆ. ನಾ ಚಾತೆ ಬಿ ಸಬ್ಕೆ ಪಾವ್ ನಾಚ್ನೆ ಲಗ್ತೆ ಹೆನಾ. ಅವ್ರು ಇಷ್ಟ ಇಲ್ಲದೆ ಅವ್ರಿಗೇ ತಿಳಿದಂತೆ ಅವರ ಕಾಲುಗಳು ಕುಣಿಯಕ್ಕೆ ಶುರು ಮಾಡುತ್ತೆ. ಮನ್ ನಾಚ್ನ ಲಗ್ತಾ ಹೇ, ಅವರ ಮನಸ್ಸು ಕೂಡ ಕುಣಿಯುತ್ತೆ. वैसे विश्व कल्याणकारी का हर बोल रूहानी साज के समान ಉತ್ಸಾಹ और ಉಮಂಗ್ ದಿಲಾತ. ಅದೇ ರೀತಿ ವಿಶ್ವ ಕಲ್ಯಾಣದ ಆತ್ಮದ ಪ್ರತಿಯೊಂದು ಮಾತು ಆತ್ಮಿಕ ನಶೆಯಿಂದ ಮತ್ತು ಉತ್ಸಾಹದಿಂದ ಉಮಂಗದಿಂದ ಕೂಡಿರುತ್ತೆ. ಉದಾಸ ಆತ್ಮ ಬಾಪ್ ಸೆ ಮಿಲನ್ ಬನಾನೆ ಕಾ ಅನುಭವ ಕರ್ತಿ ಹೈ. ಉದಾಸಿ ಆತ್ಮ ತಂದೆಯಿಂದ ಮಿಲನ ಮಾಡಲಿಕ್ಕೆ ಮಾಡುವ ಅನುಭವ ಮಾಡುತ್ತೆ. ಅವ್ರ ಖುಷಿ ಮೇ ನಾಚ್ನೆ ಲಗ್ ಪಡ್ತಿ ಹೈ. ಆ ಮತ್ತೆ ಖುಷಿಯಲ್ಲಿ ಕುಣಿಯಕ್ಕೆ ಶುರು ಮಾಡುತ್ತೆ. ಯಾವಾಗ ಸಮೀಪ ಆತ್ಮದ ಸಂಕಲ್ಪ ಕೇಳಿದಾಗ ಉದಾಸಿ ಆತ್ಮವು ಕೂಡ ತಂದೆಯ ಮಿಲನದ ಅನುಭವ ಮಾಡುತ್ತೆ. ವಿಶ್ವ ಕಲ್ಯಾಣಕಾರಿ ಕಾ ಕರ್ಮ ಕರ್ಮಯೋಗಿ ಹೋನೆ ಕೆ ಕಾರಣ ಹರ್ ಕರ್ಮ ಚರಿತ್ರೆ ಕೆ ಸಮಾನ ಗಾಯನ್ ಯೋಗ್ಯ ಹೋಗ. ವಿಶ್ವ ಕಲ್ಯಾಣಕಾರಿಯ ಪ್ರತಿ ಕರ್ಮ ಆತ ಕರ್ಮಯೋಗಿ ಆಗಿರುವುದರಿಂದ ಅವನ ಕರ್ಮವು ಚರಿತ್ರೆಯ ಸಮಾನ ಗಾಯನ ಯೋಗ್ಯವಾಗಿರುತ್ತೆ. ಹರ್ ಕರ್ಮ ಕಿ ಮಹಿಮಾ ಕೀರ್ತನ್ ಕರ್ನೆ ಯೋಗ್ಯ ಹೋಗ. ಪ್ರತಿ ಕರ್ಮದ ಮಹಿಮೆ ಕೀರ್ತನೆ ಮಾಡುವ ಯೋಗ್ಯ ಇರುತ್ತೆ. ಜೈಸೆ ಭಕ್ತ ಲೋಗ್ ಕೀರ್ತನ್ ಮೇ ವರ್ಣನ್ ಕರ್ತೆ ಹೈ. ಹೇಗೆ ಭಕ್ತರು ಕೀರ್ತನದಲ್ಲಿ ವರ್ಣನೆ ಮಾಡ್ತಾರಲ್ವಾ. देखना अलौकिक चलना अलौकिक हर कार्य इंद्रियों की महिमा अपरंपार करते रहते हैं.
ಯಾವಾಗ ಸಮೀಪಾತ್ಮದ ಏನು ಪ್ರತಿ ಕರ್ಮೇಂದ್ರಿಯಗಳು ಅಲೌಕಿಕ ಝಲಕನ್ನು ತೋರಿಸೋದ್ರಿಂದ ಭಕ್ತರು ಅವರ ಪ್ರತಿ ಕರ್ಮೇಂದ್ರಿಯದ ಬಗ್ಗೆ ವರ್ಣನೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ऐसे हर कर्म महान ಅರ್ಥಾತ್ ಮಹಿಮಾ ಯೋಗ್ಯ ಹೋಗ. ಹಾಗಾಗಿ ಪ್ರತಿ ಕರ್ಮವು ಅವ್ರದ್ದು ಮಹಾನ್ ಮತ್ತು ಮಹಿಮೆ ಯೋಗ್ಯವಾಗಿರುತ್ತೆ. ऐसे ಆತ್ಮ ಕೋ ಕಹಾ ಜಾತಾ ಹೈ ಬಾಪ್ ಸಮಾನ್ ಸಮೀಪ ಆತ್ಮ. ಇಂಥ ಆತ್ಮಗಳಿಗೆ ಹೇಳ್ತಾರೆ ತಂದೆ ಸಮಾನ ಸಮೀಪ ಆತ್ಮಗಳು ಅಂತ ಹೇಳಿ. ऐसे विश्व कल्याणकारी आत्मा का हर सेकंड का संपर्क आत्मा को सर्व कामनाओं की प्राप्ति का अनुभव कराता है. ಇಂಥ ವಿಶ್ವ ಕಲ್ಯಾಣಿಯ ಆತ್ಮದ ಪ್ರತಿ ಸೆಕೆಂಡು ಮತ್ತು ಸಂಪರ್ಕ ಆತ್ಮವನ್ನು ಸರ್ವ ಕಾಮನೆಯ ಪ್ರಾಪ್ತಿಯ ಅನುಭವ ಮಾಡಿಸುತ್ತೆ. ಕೋಯಿ ಆತ್ಮಕೋ ಶಕ್ತಿ ಕಾ कोई को शांति का. ಯಾವುದೇ ಆತ್ಮಕ್ಕೆ ಶಕ್ತಿಯ ಅಥವಾ ಶಾಂತಿಯ, ಮುಷ್ಕಿಲ್ ಕೋ ಸಹಜ ಕರ್ನೆ ಕಾ ಕಷ್ಟವನ್ನು ಸಹಜ ಮಾಡುವಂಥ, ಅಧೀನ್ ಸೆ ಅಧಿಕಾರಿ ಬನ್ನೆ ಕಾ ಅಧೀನದಿಂದ ಅಧಿಕಾರಿ ಮಾಡುವಂಥ, ಉದಾಸ್ ಸೆ ಹರ್ಷಿತ್ ಹೋನೆ ಕಾ ಉದಾಸದಿಂದ ಹರ್ಷಿತ ಆಗೋದಕ್ಕೆ ಇಸ್ ಪ್ರಕಾರ ವಿಶ್ವ ಕಲ್ಯಾಣಕಾರಿ ಮಹಾನ್ ಆತ್ಮಕ ಸಂಪರ್ಕ. ಈ ರೀತಿ ವಿಶ್ವ ಕಲ್ಯಾಣಿ ಮಹಾನ್ ಆತ್ಮಕದ ಸಂಪರ್ಕ ಉಮಂಗ और उत्साह दिलाता है. ಉಮಂಗ ಮತ್ತು ಉತ್ಸಾಹವನ್ನು ತರಿಸುತ್ತೆ. ಪರಿವರ್ತನ का अनुभव कराता है. ಪರಿವರ್ತನೆಯ ಅನುಭವ ಮಾಡಿಸುತ್ತೆ. ಛತ್ರ ಛಾಯಾ का अनुभव कराता है. ಛತ್ರ ಛಾಯ ಅನುಭವ ಮಾಡಿಸುತ್ತೆ. ऐसे विश्व कल्याणकारी अर्थात समीप आत्मा बनने वाले ऐसे को ही लगन में मगन रहने वाली आत्मा कहा जाता है. ಈ ರೀತಿ ವಿಶ್ವ ಕಲ್ಯಾಣಕಾರಿ ಅಂದರೆ ಸಮೀಪ ಆತ್ಮ ಆಗುವಂಥ ಆತ್ಮವನ್ನೇ ಲಗನದಲ್ಲಿ ಮಗನ್ ಅಂದರೆ ಭಗವಂತನ ಸ್ಮೃತಿಯಲ್ಲಿ ಸಂಪೂರ್ಣ ಮಗ್ನವಾಗಿರುವಂಥ ಆತ್ಮ ಅಂತ ಹೇಳ್ತಾರೆ. ऐसे बन रहे हो ना. ಈ ರೀತಿ ನೀವು ಆಗ್ತಾ ಇದ್ದೀರಲ್ವಾ. ಲಕಿ ತೋ ಸಭಿ ಹೋ ಜಬ್ ಬಾಪ್ನೆ ಅಪ್ನಾ ಬನಾ ದಿಯಾ. ನೀವೆಲ್ಲ ಭಾಗ್ಯಶಾಲಿಗಳೇ, ಯಾಕಂದರೆ ತಂದೆ ಸ್ವಯಂ ನಿಮ್ಮನ್ನು ತನ್ನವನಾಗಿ ಮಾಡ್ಕೊಂಬಿಟ್ರು. ಬಾಪ್ನೆ ಬಚ್ಚೋಂಕು ಸ್ವೀಕಾರ ಕಿಯ ಅರ್ಥಾತ್ ಅಧಿಕಾರಿ ಬನಾಯ. ಬಾಬಾ ಸ್ವಯಂ ನಿಮ್ಮನ್ನು ಸ್ವೀಕಾರ ಮಾಡಿದ್ರು ಅಂತಂದರೆ ಅಧಿಕಾರಿ ಮಾಡಾಯಿತು ಅಂತ ಹೇಳಿ. ಏ ಅಧಿಕಾರ ತೋ ಸಬ್ಕೋ ಮಿಲ್ ಗಯಿನಾ. ಈ ಅಧಿಕಾರ ಎಲ್ರಿಗೂ ಸಿಕ್ಕಾಯ್ತಲ್ವಾ. ಲೇಕಿನ್ ವಿಶ್ವ ಕಾ ಮಾಲಿಕ್ ಬನ್ನೆ ಕಾ ಅಧಿಕಾರ ವಿಶ್ವ ಕಲ್ಯಾಣಕಾರಿ ಬನ್ನೆ ಕಾ ಆಧಾರ ಸೆ ಹೋಗಾ. ಆದರೆ ವಿಶ್ವದ ಮಾಲೀಕ ಆಗುವಂಥ ಅಧಿಕಾರ ನೀವು ಎಷ್ಟು ವಿಶ್ವ ಕಲ್ಯಾಣ ಮಾಡ್ತೀರೋ ಅದರ ಆಧಾರದ ಮೇಲೆ ಅದು ಸಾಧ್ಯ. अब हर एक अपने आप से पूछो ಅಧಿಕಾರಿ ಬನೆ ಹೇ. ಪ್ರತಿಯೊಬ್ಬರು ನಿಮ್ಮಿಂದ ಕೇಳ್ಕೊಳ್ಳಿ, ನೀವು ಅಧಿಕಾರಿಗಳಾಗಿದ್ದೀರಾ. ರಾಜ್ಯ ಭಾಗ್ಯಕ್ಕೆ ಅಧಿಕಾರಿ ಬನೆ ಹೋ. ರಾಜ್ಯ ಭಾಗ್ಯದ ಅಧಿಕಾರಿ ಆಗಿದ್ದೀರಾ. ತಖ್ತ ನಶೀನ್ ಬನ್ನೇಕೆ ಅಧಿಕಾರಿ ಬನೆ ಹೇ. ತಖ್ತ ನಶೀನ್ ಆಗೋ ಅಧಿಕಾರಿ ಆಗಿದ್ದೀರಾ. ಯಾ ರಾಯಲ್ ಫ್ಯಾಮಿಲಿ ಮೇ ಆನೇಕೆ ಅಧಿಕಾರಿ ಬನೆ ಹೇ. ಅಥವಾ ರಾಯಲ್ ಫ್ಯಾಮಿಲಿಯಲ್ಲಿ ಬರೋದಕ್ಕೆ ಅಧಿಕಾರಿ ಆಗಿದ್ದೀರಾ. या रॉयल फैमिली के संपर्क में आने के अधिकारी बने ಅಥವಾ ರಾಯಲ್ ಫ್ಯಾಮಿಲಿಯ ಸಂಪರ್ಕದಲ್ಲಿ ಬರೋದಕ್ಕೆ ಅಧಿಕಾರಿಯಾಗಿದ್ದೀರಾ. ಕहाँ तक पहुँचे हैं. ಎಲ್ಲಿವರೆಗೂ ತಲುಪಿದ್ದೀರಾ. ರಾಜ್ಯ ಭಾಗ್ಯಕ್ಕೆ ಅಧಿಕಾರಿ ಬನೆ ರಾಜ್ಯ ಭಾಗ್ಯದ ಅಧಿಕಾರಿಗಳಾಗಿದ್ದೀರಾ. ವಿದೇಶಿ ಆತ್ಮಾಯೇ ಅಪ್ನೆ ಕೋ ಕ್ಯಾ ಸಮಜ್ತಿ ಹೈ. ವಿದೇಶಿ ಆತ್ಮಗಳು ಸ್ವಯಂನ ಏನು ಅಂದ್ಕೊಳ್ತೀರಾ. ಸಬ್ ರಾಜ್ಯ ಕರೆಂಗೆ ಯಾ ರಾಜ್ಯ ಮೇ ಆಯಂಗೆ. ಎಲ್ಲರೂ ರಾಜ್ಯ ಮಾಡ್ತೀರಾ ಅಥವಾ ರಾಜ್ಯದಲ್ಲಿ ಬರ್ತೀರಾ. ಕ್ಯಾ ಜೋ ಮಿಲೇಗಾ ವೋ ಮಂಜೂರ್ ಹೈ. ಏನು ಸಿಗುತ್ತೋ ಅದು ನಿಮಗೆ ಒಪ್ಪಿಗೆ ಇದೆಯಾ. ವಿದೇಶಿ ಆತ್ಮಾओं में से सत्युग की 8 बादशाही में तख्त नशीन बनने के उम्मीदवार कौन समझता है. ವಿದೇಶಿ ಆತ್ಮಗಳಲ್ಲಿ ಸತ್ಯುಗದ 8 ಬಾದ್ಶಾಹಿಯ ತಖ್ತ್ ನಶೀನ್ ನಾವು ಆಗ್ತೀವಿ ಅಂತ ಎಷ್ಟು ಜನಕ್ಕೆ ನಂಬಿಕೆ ಇದೆ. 8 बादशाही में से लक्ष्मी नारायण की फर्स्ट सेकेंड उसमें आएंगे. 8 ಬಾದ್ಶಾಹಿ ಏನು ಸತ್ಯುಗದಲ್ಲಿರುತ್ತೋ ಅದರಲ್ಲಿ ಫಸ್ಟ್ ಲಕ್ಷ್ಮೀನಾರಾಯಣ್, ಸೆಕೆಂಡ್ ಲಕ್ಷ್ಮೀನಾರಾಯಣ್, ಆ ರೀತಿ ಲಿಸ್ಟಲ್ಲಿ ನೀವು ಬರ್ತೀರಾ. 8 ಬಾದ್ಶಾಹಿ ಮೇ ಆನೆ ಕೆ ಲಿಯೆ ಕ್ಯಾ ಕರ್ನಾ ಪಡೇಗಾ. ಆ ಒಂದು ತಖ್ತ್ ನಶೀನ್ ರಾಜ್ಯ ಗದ್ದಿಯಲ್ಲಿ ನಾವು ಬರಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು. ಯೇ ಸೋಚಾ ಹೈ ಕಿ ಸಿರ್ಫ್ 8 ಹಿ ಹೈ. ಅಥವಾ ಯೋಚನೆ ಮಾಡಿದರೆ ಕೇವಲ 8 ಜನ ಇರೋದು. ಬಹುತ್ ಸಿಂಪಲ್ ಬಾತ್ ಹೈ, ಬಹಳ ಸರಳವಾದ ಮಾತು. ये देखो कि हर समय हर परिस्थिति में अशक्तिಯ साथ साथ इमर्ज रूप में है. ಏನು ಚೆಕ್ ಮಾಡ್ಕೊಳ್ಬೇಕಂದ್ರೆ ಪ್ರತಿ ಸೆಕೆಂಡಲ್ಲೂ ಪ್ರತಿ ಪರಿಸ್ಥಿತಿಯಲ್ಲೂ ಅಷ್ಟಶಕ್ತಿಗಳು ನನ್ನ ಜೊತೆ ಇದೆಯಾ ಅಂತ ಹೇಳಿ. अगर 2-4 शक्तियाँ हैं और एक भी शक्ति कम है तो अष्टशक्तिಯ ಬಾದ್ಶಾಹಿयों में से नहीं आ सकते. ಒಂದು ವೇಳೆ 4, 2, 3 ಅಥವಾ 5 ಶಕ್ತಿಗಳಿದೆ,
ಇನ್ನು ಕೆಲವು ಶಕ್ತಿಗಳು ಕಡಿಮೆ ಪರ್ಸೆಂಟೇಜಲ್ಲಿದೆ ಅಂದರೆ ನೀವು ಬಾದಶಾಹಿಲಿ ಬರೋದಿಲ್ಲ. ಅಷ್ಟ ಶಕ್ತಿयों की समानता और एक ही समय अष्ट ही शक्तियाँ इमर्ज आई. ಅಷ್ಟಶಕ್ತಿಯ ಮಹಾನತೆ ಏನಂತಂದರೆ 8 ಶಕ್ತಿಗಳು ಒಂದೇ ಪ್ರತಿ ಸಮಯದಲ್ಲೂ ಸಂಪೂರ್ಣವಾಗಿ ಇಮರ್ಜ್ ಆಗಿರಬೇಕು. ऐसे भी नहीं कि सहन शक्ति है लेकिन निर्णय शक्ति 60% 50% है, सहन शक्ति 100% है. ಈ ರೀತಿ ಅಲ್ಲ. ಸಹನ ಶಕ್ತಿ 100% ಇದೆ, ನಿರ್ಣಯ ಮಾಡೋ ಶಕ್ತಿ 60 ಅಥವಾ 50% ಇದೆ. दोनों में समानता चाहिए, ಎರಡಲ್ಲೂ ಸಮಾನತೆ ಇರಬೇಕು. ಅರ್ಥಾತ್ ಪರ್ಸೆಂಟೇಜ್ ಫುಲ್ चाहिए ಅಂದರೆ ಸಂಪೂರ್ಣ ಪರ್ಸೆಂಟೇಜ್ ಇರಬೇಕು. ತಭಿ ಸಂಪೂರ್ಣ ರಾಜ್ಯ ಗದ್ದಿಗೆ ಅಧಿಕಾರಿ ಹೋಂಗೆ, ಆಗಲೇ ಸಂಪೂರ್ಣ ರಾಜ್ಯ ಗದ್ದಿಯ ಅಧಿಕಾರಿ ಆಗ್ತೀರಾ. ಅಬ್ ಬತಾओ ಕ್ಯಾ ಬನೆಂಗೆ, ಈಗ ಹೇಳಿ ಏನಾಗ್ತೀರಾ? ಅಷ್ಟಲಕ್ಷ್ಮೀ ನಾರಾಯಣಕ್ಕೆ ರಾಜ್ಯ ಯಾ ತಖ್ತಕ್ಕೆ ಅಧಿಕಾರಿ ಆಗ್ತೀರಾ? ಅಷ್ಟಲಕ್ಷ್ಮೀ ನಾರಾಯಣರ ರಾಜ್ಯ ಗದ್ದಿಲ್ ಬರ್ತೀರಾ ಅಥವಾ ತಖ್ತ ಅಧಿಕಾರಿ ಆಗ್ತೀರಾ? ವಿದೇಶಿ ಆತ್ಮವೊಮ್ಮೆ ಉಮಂಗ್ और ಹಿಮ್ಮತ್ अच्छी है. ವಿದೇಶಿ ಆತ್ಮಗಳಲ್ಲಿ ಉಮಂಗ್ ಮತ್ತು ಧೈರ್ಯ ಚೆನ್ನಾಗಿದೆ. ಹಿಮ್ಮತ್ತೆ ಬಚ್ಚೆ ಮದತೆ ಬಾಪ್, ಧೈರ್ಯ ಮಾಡೋರಿಗೆ ತಂದೆ ಸ್ವಯಂ ಹೆಲ್ಪ್ ಮಾಡ್ತಾರೆ. ಹೈ ಜಂಪ್ का ಸ್ಯಾಂಪಲ್ बन सकते हैं. ಹೈ ಜಂಪ್ಗೆ ನೀವು ಸ್ಯಾಂಪಲ್ ಆಗ್ಬೋದು. ಲೇಕಿನ್ ये सब बातें ಧ್ಯಾನ್ में रखनी पड़ेगा. ಆದರೆ ಈ ಇಲ್ಲಿವರೆಗೂ ಹೇಳಿದಂಥ ಮಾತೆಲ್ಲ ನಮ್ಮ ಗಮನದಲ್ಲಿರಬೇಕು. ವಿಶೇಷ ಆತ್ಮಾಯೇ ಹೋ ತಬ್ ತೋ ಬಾಪ್ ದಾದಾ ಭೀ ಜಾನ್ತೆ ಹೇ. ವಿಶೇಷ ಆತ್ಮಗಳಾಗಿದ್ದಾರೆ, ಆಗಲೇ ಬಾಪ್ ದಾದಾ ತಿಳ್ಕೊತಾರೆ. ರೇಸ್ ಮೇ ನಂಬರ್ 1 ದೌಡ್ ಲಗಾನೆ ವಾಲೆ ಎಸೆ ಉಮಂಗ್ ಉತ್ಸಾಹ ವಾಲೆ. ರೇಸಲ್ಲಿ ನಂಬರ್ 1 ದೌಡ್ ಮಾಡೋ ಈ ರೀತಿ ಉಮಂಗ ಉತ್ಸಾಹದವರು ದೂರ ರಹತೆ ಭೀ ಸಮೀಪ ಅನುಭವ ಕರ್ನೆ ವಾಲೆ, ದೂರ ಇದ್ದರೂ ಬಾಬನ ಸಮೀಪದ ಅನುಭವ ಮಾಡೋರಾಗಿರ್ತಾರೆ. ಎಸಿ ಆತ್ಮಾಯೇ ಭೀ ಹೇ ಜರೂರ್, ಇಂಥ ಆತ್ಮಗಳು ಖಂಡಿತ ಇದ್ದಾರೆ. अब स्टेज पर प्रैक्टिकल में अपना पार्ट बजाओ. ಈಗ ಈ ಸ್ಟೇಜಲ್ಲಿ ನಿಮ್ಮ ಪಾತ್ರವನ್ನು ನಿಭಾಯಿಸಿ, ಪ್ರಾಕ್ಟಿಕಲ್ ಪಾತ್ರ ಮಾಡಿ. ಪುರುಷಾರ್ಥಕ್ಕೋ ಹಾಗೆ ಬಡಾನ ಹೇ, ಪುರುಷಾರ್ಥವನ್ನು ಮುಂದುವರಿಸಬೇಕು, ಇನ್ನಷ್ಟು ಇಂಪ್ರೂವ್ ಮಾಡಬೇಕು. और फर्स्ट नंबर की विशेषता क्या, उसी प्रमाण अपना पुरुषार्थ करना है. ಮತ್ತು ಫಸ್ಟ್ ಡಿವಿಷನಲ್ಲಿ ಬರಬೇಕಂದ್ರೆ ಯಾವ ರೀತಿ ನಾವು ಪುರುಷಾರ್ಥ ಮಾಡಬೇಕು, ಆ ಒಂದು ಆಧಾರದ ಪ್ರಮಾಣವಾಗಿ ನಾವು ಪುರುಷಾರ್ಥ ಮಾಡಬೇಕು. ಪ್ರತಿ ಕರ್ಮ ಹಾರುವ ಕಲೆಯಲ್ಲಿರಬೇಕು ಅಂತ ಹೇಳ್ತಾರೆ ಬಾಬಾ. जो सदा बाप के साथ है उसके आगे परिस्थिति भी ಸ್ವಸ್ಥಿತಿ के आधार पर ಪರಿವರ್ತನ हो जाती है. ಯಾರು ನಿರಂತರ ತಂದೆ ಜೊತೆ ಇರ್ತಾರೋ ಅವರ ಬಳಿ ಬರುವಂಥ ಪರಿಸ್ಥಿತಿ ಸ್ವಸ್ಥಿತಿಯ ಆಧಾರದ ಮೇಲೆ ಪರಿವರ್ತನೆ ಆಗಿಬಿಡುತ್ತೆ. पहाड़ भी राय बन जाता है, ಬೆಟ್ಟ ಕೂಡ ಸಾಸಿವೆ ಆಗಿಬಿಡುತ್ತೆ. ऐसे अनुभव करेंगे जैसे कई बार ये सब बातें पार कर चुके हैं. ಯಾವ ರೀತಿ ನೀವು ಅನುಭವ ಮಾಡ್ತೀರಾ ಅಂದರೆ ಈ ಎಲ್ಲ ಪರಿಸ್ಥಿತಿಗಳನ್ನು ನಾನು ಅನೇಕ ಬಾರಿ ಪಾರ್ ಮಾಡಾಗಿದೆ. ನಥಿಂಗ್ ನ್ಯೂ, ನೈ ಬಾತ್ ಮೇ ಘಬರಾನಾ ಹೋತಾ ಹೈ, ಹೊಸ ಮಾತಲ್ಲಿ ಭಯ ಬರುತ್ತಾ. ಲೇಕಿನ್ ನಥಿಂಗ್ ನ್ಯೂ ऐसा ಅನುಭವ करने वाला सदा कमल पुष्प के समान रहते हैं. ನಥಿಂಗ್ ನ್ಯೂ ಇದ್ದಾಗ ಯಾವ ರೀತಿ ನಾವು ಅನುಭವ ಮಾಡ್ತೀವಿ ಅಂತ ನಿರಂತರ ಕಮಲ ಪುಷ್ಪದ ಸಮಾನ ನಾವಿರ್ತೀವಿ. ಜैसे पानी नीचे होता है ಕಮಲ್ ऊपर रहता है, इसी प्रकार ಪರಿಸ್ಥಿತಿ ನೀಚೆ है हम ऊपर है. ಹೇಗೆ ಕಮಲ ಪುಷ್ಪದಲ್ಲಿ ನೀರು ಕೆಳಗಡೆ ಇರುತ್ತೆ, ಹೂವು ಮೇಲಿರುತ್ತೆ, ಅದೇ ರೀತಿ ಪರಿಸ್ಥಿತಿ ಕೆಳಗಿರುತ್ತೆ, ನಾವು ಮೇಲಿರ್ತೀವಿ. ನೀಚೆ ಕಿ ಬಾತ್ ನೀಚೆ, ಹಾಗಾಗಿ ಪರಿಸ್ಥಿತಿ ಏನು ಕೆಳಗಿರುತ್ತೋ ಅದು ಕೆಳಗೆ ಎದ್ಬಿಡುತ್ತೆ. ಕಭಿ ಕೋಯಿ ಬಾತ್ ಆವೆ ತೋ ಸೋಚೋ ಬಾಪ್ ದಾದಾ ಹಮಾರೆ ಸಾಥ್ ಹೈ. ಯಾವಾಗಲೂ ಏನೇ ಮಾತು ಬಂದರೂ ನೆನ್ಪಿಟ್ಕೊಳ್ಳಿ, ತಂದೆ ಬಾಪ್ ದಾದಾ ಅವರು ನಮ್ಮ ಜೊತೆ ಇದ್ದಾರೆ. ಆಲ್ಮೈಟಿ ಅಥಾರಿಟಿ ಹಮಾರೆ ಸಾಥ್ ಹೇ, ಆಲ್ಮೈಟಿ ಅಥಾರಿಟಿ ನಮ್ಮ ಜೊತೆ ಇದ್ದಾರೆ. ಆಲ್ಮೈಟಿಗೆ ಆಗೆ ಕಿತ್ತನಿ ಭೀ ಬಡಿ ಪರಿಸ್ಥಿತಿ ಚೀಂಟಿ ಕೆ ಸಾಮ್ನೆ ಹೇ. ಆಲ್ಮೈಟಿಯ ಬಳಿ ಎಂತಹ ದೊಡ್ಡ ಪರಿಸ್ಥಿತಿಯು ಒಂದು ಚಿಕ್ಕ ಇರುವೆ ಥರ ಇರುತ್ತೆ. ಕೇಸಿ ಭೀ ಪರಿಸ್ಥಿತಿ ಹೋ ಲೇಕಿನ್ ಜೋ ಬಾಪ್ಗೆ ಬನೆ ಹೇ, ಎಂಥ ಪರಿಸ್ಥಿತಿ ಇರಲಿ, ಯಾರು ಬಾಬನ ಮಗು ಆಗಿದ್ದಾರೋ, ತಂದೆ ಮಗು ಆಗಿರ್ತಾರೋ ಉನ್ಕಾ ಬಾಪ್ ಜಿಮ್ಮೇವಾರ್ ಹೇ, ಅವರ ಜವಾಬ್ದಾರಿ ತಂದೆದಾಗಿರುತ್ತೆ. ಸೋಚು ನಹಿ ಕಹಾ ರೆಹೆಂಗೆ, ಕೇಸೆ ರೆಹೆಂಗೆ, ಕ್ಯಾ ಖಾಯೆಂಗೆ, ಈ ರೀತಿ ಯೋಚನೆ ಮಾಡಬೇಡಿ, ಎಲ್ಲಿರೋದು, ಹೇಗಿರೋದು, ಏನು ತಿನ್ನೋದು ಇಲ್ಲ. ಸಚ್ಚೆ ದಿಲ್ ಕಾ ಸಾಥಿ ಬಾಪ್ ಹೇ, ಯಾರು ಸತ್ಯ ಹೃದಯವಂತರಾಗಿರ್ತಾರೋ ಅವರ ಜೊತೆಗಾರರು ಸ್ವಯಂ ತಂದೆ ಆಗಿರ್ತಾರೆ. ಜಬ್ ತಕ್ ಬಾಪ್ ಹೇ ತಬ್ ತಕ್ ಭೂಕೆ ನಹಿ ರಹ ಸಕ್ತೆ. ಎಲ್ಲಿವರೆಗೂ ತಂದೆ ಇದ್ದಾರೋ ಅಲ್ಲಿವರೆಗೂ ನೀವು ಯಾರು ಹೊಟ್ಟೆ ಹಸ್ಕೊಂಡಿರೋ ಅವಶ್ಯಕತೆ ಇಲ್ಲ. ಜಬ್ ಭಕ್ತೋಂಗೆ ಅನೇಕ ಪ್ರಕಾರಕ್ಕೆ ಅನುಭವ ಹೋತೆ ಹೇ, ಹೇಗೆ ಭಕ್ತರಿಗೆ ಅನೇಕ ರೀತಿಯಾದ ಅನುಭವ ಆಗುತ್ತೆ. ಒತ್ತು ಭಿಖಾರಿ ಹೇ ಉನ್ಕಾ ಪೇಟ್ ಭರ್ ಜಾತಾ ಹೈ, ಅವರು ಭಿಖಾರಿಗಳು, ಅವ್ರ ಹೊಟ್ಟೆ ತುಂಬೋಗುತ್ತೆ. ತೋ ಆಪ್ ತೋ ಅಧಿಕಾರಿ ಹೇ, ಆಪ್ ಭೂಕೆ ಕೇಸೆ ರಹ ಸಕ್ತೆ, ನೀವು ಅಧಿಕಾರಿಗಳು, ನೀವು ಹೇಗೆ ಹೊಟ್ಟೆ ಹಸ್ಕೊಂಡಿರ್ಲಿಕ್ಕೆ ಸಾಧ್ಯ. ಇಸ್ಲಿಯೇ ಜರಾ ಭೀ ಘಬರಾವೋ ನಹಿ,
ಕ್ಯಾ ಹೋಗಾ. ಹಾಗಾಗಿ ಕ್ಷಣ ಮಾತ್ರಕ್ಕೂ ಗಾಬರಿ ಆಗಬೇಡಿ. ಏನಾಗುತ್ತೋ ಜೋ ಹೋಗೋ ವೋ ಅಚ್ಚಾ ಹೋಗಾ. ಏನಾಗುತ್ತೋ ಅದು ಒಳ್ಳೆಯದೇ ಆಗುತ್ತೆ. ಸಿರ್ಫ್ ಛೋಟಾ ಸಾ ಪೇಪರ್ ಹೋಗಾ ಕಿ ಕहाँ ತಕ್ ನಿಶ್ಚಯ. ಕೇವಲ ಚಿಕ್ಕ ಪೇಪರ್ ಬಾಬಾ ಕೊಡ್ತಾರೆ ಚೆಕ್ ಮಾಡೋಕ್ಕೆ ಎಲ್ಲಿವರೆಗೂ ನಮ್ಮ ನಿಶ್ಚಯ ಇದೆ ಅಂಥೇಳಿ. ಪೇಪರ್ ಸಾರೆ ಜೀವನ ಕಾ ನಹೀ ಹೋಗಾ. ಆ ಪೇಪರ್ ಕೂಡ ಪೂರ್ತಿ ಜೀವನಕ್ಕಿರಲ್ಲ. ಯಾ ಸಿರ್ಫ್ 1 या 2 घंटे का पेपर होता है. ಕೇವಲ 2 ಅಥವಾ 3 ಗಂಟೆ, ಕೆಲವೇ ಗಂಟೆಗಳಿಗೋಸ್ಕರ ಆ ಪೇಪರ್ ಕೊಟ್ಟಿರ್ತಾರೆ ಬಾಬಾ ಅಷ್ಟೇ. ಅಗರ್ ಬಾಪ್ ದಾದಾ ಸದಾ ಸಾಥ್ ಹೇ ಪೇಪರ್ ದೇನೆ ಕೆ ಟೈಮ್ ಪರ್ ಏಕ್ ಬಲ್ ಏಕ್ ಭರೋಸಾ ಹೇ ತೋ, ಒಂದು ವೇಳೆ ಬಾಪ್ ದಾದಾರು ನಿರಂತರ ನಮ್ಮ ಜೊತೆ ಇದ್ದಾರೆ ಅಂತ ಇಟ್ಕೊಂಡಾಗ, ಪೇಪರ್ ಕೊಡೋ ಸಮಯದಲ್ಲಿ ಒಬ್ಬ ತಂದೆಯ ಮೇಲೆ ವಿಶ್ವಾಸ ಇಟ್ಕೊಂಡು ನಾವಿದ್ದಾಗ ತೋ ಬಿಲ್ಕುಲ್ ಐಸೆ ಪಾರ್ ಹೋ ಜಾಯಂಗೆ ಜೈಸೆ ಕುಚ್ ಥಾಯಿ ನಹಿ. ಆಗ ನೀವು ಹೇಗೆ ಆ ಪೇಪರ್ ಪಾಸ್ ಮಾಡಿಬಿಡ್ತೀರ ಅಂದರೆ, ಆ ಪೇಪರ್ ಇರಲೇ ಇರಲಿಲ್ಲ ನಿಮ್ಗೆ. ಆ ಪೇಪರ್ ಪಾಸ್ ಮಾಡಿದ್ವಿ ಅನ್ನೋ ಅನುಭವ ಕೂಡ ನಮಗಾಗಲ್ಲ. ಜೈಸೆ ಸ್ವಪ್ನ ಹೋತಾ ಹೇನಾ, ಸ್ವಪ್ನ ಹೇಗಿರುತ್ತೆ ಆ ರೀತಿ. ಅಂದರೆ ಸ್ವಪ್ನಕ್ಕೆ ಜೋ ಬಾತೆ ಹೋತಿ ಉಟ್ನೆ ಕೆ ಬಾದ್ ಸಮಾಪ್ತ ಹೋ ಜಾತಿ ಹೇ. ನಮಗೇನು ಕನಸು ಬಂದಿರುತ್ತೋ ನಾವು ಎದ್ದಿದ ತಕ್ಷಣ ಕನಸು ನಮಗೆ ಸಮಾಪ್ತಿ ಆಗಿಬಿಡುತ್ತಲ್ಲ. ತೋ ಯೇ ಬಿ ದಿಖಾಯ್ ಪಡ್ ಬಡಾ ರೂಪ್ ದೇತಾ ಲೇಕಿನ್ ಹೇ ಕುಚ್ ನಹಿ. ಅದೇ ರೀತಿ ಏನು ಪೇಪರ್ ನಮ್ಮ ಬದುಕಲ್ಲಿ ಬಾಬಾ ಕೊಟ್ಟಿರ್ತಾರೋ ನಿಶ್ಚಯ ಚೆಕ್ ಮಾಡಲಿಕ್ಕೆ, ಆ ಪೇಪರು ಕೂಡ ದೊಡ್ಡ ರೂಪದಲ್ಲಿ ಕಾಣಿಸುತ್ತೆ, ಆದರೆ ಆ ರೀತಿ ಇರೋದಿಲ್ಲ ವಾಸ್ತವವಾಗಿ ಅದು. ತೋ ಐಸೆ ನಿಶ್ಚಯ ಬುದ್ಧಿ ಹೋ. ಹಾಗಾಗಿ ಇಂಥ ನಿಶ್ಚಯ ಬುದ್ಧಿಗಳವರು ನೀವಾಗಿದ್ದೀರಾ. ಹರೇಕೆ ಮಸ್ತಕ್ಕೆ ಊಪರ್ ವಿಕ್ಟ್ರಿ ಕಾ ತಿಲಕ್ ಲಗಾ ಹುವಾ ಹೈ. ಪ್ರತಿಯೊಬ್ಬರ ಮಸ್ತಕದ ರೂಪದಲ್ಲಿ ವಿಕ್ಟ್ರಿಯ ತಿಲಕ ಆಗಿದೆ. ऐसी आत्माएं जो है ही विजय के तिलक वाले. ಇಂಥ ಆತ್ಮಗಳೇನಾಗಿದ್ದಾರೆ ಅವರು ವಿಜಯದ ತಿಲಕದವರಾಗಿರ್ತಾರೆ. ಉನ್ಕಾ ಹಾರ್ ಹೋ ಹಿ ನಹಿ ಸಕ್ತಾ. ಸೊ ಅಂಥವರ ಸೋಲು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೆಹನತ್ ಕರ್ಕೆ ಆಯೆ ಹೋ, ಪರಿಸ್ಥಿತಿ ಪಾರ್ ಕರ್ಕೆ ಆಯೆ ಹೋ, ಇಸ್ಲಿಯೇ ಬಾಪ್ ದಾದಾ भी मुबारक देते हैं. ये भी ड्रामा में है जैसे स्टीमर टूट जाता है. ಪರಿಸ್ಥಿತಿಯನ್ನು ಪಾರ್ ಮಾಡಿ ಪರಿಶ್ರಮ ಪಟ್ಟು ಬಾಬಾ ಬಳಿ ಬಂದಿರೋದ್ರಿಂದ ಬಾಬಾ ನಮ್ಮೆಲ್ಲರಿಗೂ ವಿಶ್ ಮಾಡ್ತಾರೆ. ಹೇಗೆ ಸ್ಟೀಮರ್ ಮುರಿದೋಗುತ್ತೋ, ಕಹಾ ಕೊಯ್ ಕಹಾ ಜಾಕರ್ ಪಡ್ತೆ ಹೇ, ಎಲ್ಲೆಲ್ಲ ಹೋಗಿ ಬಿದ್ದೋಗುತ್ತಾರೆ ಅಲ್ವಾ ಜನ. ಸೊ ಈ ರೀತಿ ಭೀ ದ್ವಾಪರ್ ಮೇ ಸಬ್ ಬಿಛುಡ್ ಗಯೆ ಹೇ. ದ್ವಾಪರದಿಂದ ನಾವೆಲ್ಲ ಆತ್ಮಗಳು ಅಗಲ್ ಬಿಟ್ವಿ. ಕೊಯ್ ವಿದೇಶ್ ಮೇ ಕೊಯ್ ದೇಶ್ ಮೇ, ಕೆಲವರು ವಿದೇಶದಲ್ಲಿ ಕೆಲವರು ದೇಶದಲ್ಲಿದ್ದೀವಿ. ಅಭಿ ಬಾಪ್ ಬಿಖರೆ ಹುए ಬಚ್ಚೋं को इकट्ठा कर रहे हैं. ಹಾಗಾಗಿ ಬಾಬಾ ಈಗ ನಾವೆಲ್ಲ ಏನು ಅಗಲಿದ್ವೋ ಅಂಥ ಮಕ್ಕಳನ್ನ ಬಾಬಾ ಒಟ್ಟಿಗೆ ಸೇರಿಸ್ತಾ ಇದ್ದಾರೆ. ಅಭಿ ಬೇಫಿಕರ್ ರಹೋ, ಈಗ ಚಿಂತೆ ಬೇಡ. ಕುಚ್ ಭೀ ಹೋಗಾ ತೋ ಪೆಹಲೆ ಬಾಬಾ ಕೆ ಸಾಮ್ನೆ ಆಯೇಗಾ. ಏನೇ ಆದರೂ ಫಸ್ಟ್ ಬಾಬನ ಬಳಿ ಬರುತ್ತೆ. ಮಹಾವೀರ್ ಹೋನಾ, ನೀವೆಲ್ಲ ಮಹಾವೀರ್ ಅಲ್ವಾ. ಕಹಾನಿ ಸುನಿ ಹೇನಾ, ಭಟ್ಟಿ ಕೆ ಬೀಚ್ ಪುಂಗ್ರೆ ಬಚ್ ಗಯೆ. ಕತೆ ಕೇಳಿದಿರಲ್ವಾ, ಭಟ್ಟಿಯ ಬಳಿ ಪುಂಗ್ರೆಗಳು ಉಳ್ಕೊಂಬಿಡುತ್ತೆ. ಕ್ಯಾ ಬಿ ಹೋ ಲೇಕಿನ್ ಆಪ್ ಸೇಫ್ ಹೋ, ಸಿರ್ಫ್ ಮಾಯಾ ಪ್ರೂಫ್ ಕಿ ಡ್ರೆಸ್ ಪಡಿ ಹೋನಿ ಚಾಹಿಯೆ. ಏನೇ ಆಗಲಿ ನೀವು ಸೇಫ್ ಆಗಿರ್ತೀರಾ, ಕೇವಲ ನಿಮ್ಮ ಹತ್ರ ಮಾಯಾ ಪ್ರೂಫ್ ಡ್ರೆಸ್ ನಿಮ್ಮ ಬಳಿ ಇರಬೇಕಷ್ಟೆ. ಡ್ರೆಸ್ ತೋ ಸದಾ ಸಾಥ್ ರಹತಿ ಹೇನಾ ಮಾಯಾ ಪ್ರೂಫ್ ಕಿ. ಆ ಡ್ರೆಸ್ ನಿಮ್ಮ ಬಳಿ ಇರುತ್ತೆ ಅಲ್ವಾ ಮಾಯಾ ಪ್ರೂಫ್ದು. प्लेन में भी देखो एमरजेंसी में ड्रेस देते हैं कि कुछ हो तो पहन लेना. ಪ್ಲೇನಲ್ಲೂ ಅಷ್ಟೇ ಅಲ್ವಾ, ಎಮರ್ಜೆನ್ಸಿ ಬಟ್ಟೆ ಕೊಡ್ತಾರೆ, ಏನಾರು ಆದರೆ ಈ ಬಟ್ಟೆ ಹಾಕ್ಕೊಂಬಿಡಿ. ತೋ ಆಪ್ಕೋ ಬಹುತ್ ಸಹಜ್ ಸಾಧನ ಮಿಲೆ. ಹಾಗಾಗಿ ನಿಮಗೊಂದು ಬಹಳ ಸಹಜವಾದ ಸಾಧನ ಸಿಕ್ಕಿದೆ. एक एक रत्न वैल्यूबल है, क्योंकि अगर वैल्यूबल रत्न नहीं होते तो कोटों में कोई आप ही कैसे आते. ಒಂದೊಂದು ರತ್ನವು ವ್ಯಾಲ್ಯೂಬಲ್. ಒಂದು ವೇಳೆ ನೀವು ವ್ಯಾಲ್ಯೂಬಲ್ ರತ್ನ ಆಗಿಲ್ಲ ಅಂತ ಹೇಳಿದ್ರೆ ಕೋಟಿಯಲ್ಲಿ ಕೋಟಿ ಎಲ್ಲಿ ಒಬ್ರು ನೀವು ಹೆಂಗೆ ಬರ್ತಿದ್ರಿ. ಜಿಸ್ಕೋ ದುನಿಯಾ ಅಪ್ನಾನೆ ಕೆ ಲಿಯೆ ತಡಪ್ ರಹಾ ಹೈ. ಯಾರನ್ನ ಸ್ವಯಂ ಜಗತ್ತಿನ ಜನರು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಒದ್ದಾಡ್ತಿದ್ದಾರೆ ಅಂಥವನು ನಿಮ್ಮನ್ನು ತನ್ನನ್ನವನಾಗಿ ಮಾಡ್ಕೊಂಡಿದ್ದಾನೆ. ಏಕ್ ಸೆಕೆಂಡ್ಗೆ ದರ್ಶನಕ್ಕೆ ಲಿಯೆ ದುನಿಯಾ ತಡಪ್ತಿ. ಒಂದು ಸೆಕೆಂಡಿನ ದರ್ಶನಕ್ಕೋಸ್ಕರ ಜಗತ್ತು ಒದ್ದಾಡುತ್ತೆ. ಆಪ್ ತೋ ಬಚ್ಚೆ ಬನ್ ಗಯೆ ಹೋ, ಅಂಥವನ ಮಕ್ಕಳು ನೀವಾಗ್ಬಿಟ್ಟಿದ್ದೀರಾ. ಕಿತನಾ ನಶಾ ಕಿತನಿ ಖುಷಿ ಹೋನಿ ಚಾಹಿಯೆ. ಎಷ್ಟು ನಶೆ ಎಷ್ಟು ಖುಷಿ ಇರಬೇಕು. ಸದಾ ಮನ್ ಖುಷಿ ಮೇ ನಾಚ್ತಾ ರಹೆ. ಸದಾ ಮನಸ್ಸು ಖುಷಿಯಲ್ಲಿ ಕುಣಿತಾ ಇರಬೇಕು. ವರ್ತಮಾನ ಸಮಯ ಕಿ ಖುಷಿ ಕಾ ನಾಚ್ನ ಭವಿಷ್ಯ ಚಿತ್ರ ಮೇ ಭಿ ದಿಖಾಯೆ ಹೈ. ವರ್ತಮಾನ ಖುಷಿಯಲ್ಲಿ ನೀವೇನು ಕುಣಿತಿರ್ತೀರೋ ಅದು ಭವಿಷ್ಯ ಚಿತ್ರದಲ್ಲೂ ತೋರಿಸಿದ್ದಾರೆ. ಕೃಷ್ಣಕ್ಕೂ ಸದೈವ ಡ್ಯಾನ್ಸ್ಗೆ ಫೋಸ್ ಮೇ ದಿಖಾತೆ. ಕೃಷ್ಣನ ನಿರಂತರ ಡ್ಯಾನ್ಸಿನ ಚಿತ್ರಣದಲ್ಲಿ ತೋರಿಸ್ತಾರೆ. ಜೈಸೆ ಬಾಪ್ ಜೈಸಾ ಕೋಯಿ ನಹಿ, ಹೇಗೆ ತಂದೆ ಥರ ಬೇರೆ ಇನ್ಯಾರೂ ಇಲ್ವೋ ಆ ರೀತಿ ಆಪ್ಗೆ ಭಾಗ್ಯ ಜೈಸಾ ಅವ್ರ ಕೋಯಿ ಭಾಗ್ಯಶಾಲಿ ನಹಿ. ಆ ರೀತಿ
ನಿಮ್ಮಂಥ ಭಾಗ್ಯಶಾಲಿಗಳು ಇನ್ಯಾರೂ ಇಲ್ಲ. ಅಚ್ಚ. ಓಂ ಶಾಂತಿ.